ನೋಡ್ರಿ ಈ ವೋಟ್ ಬ್ಯಾಂಕ್ ಪ್ರಶ್ನೆ ಇಲ್ಲ. ನಾವೊಂದು ಹೇಳ್ತೀನಿ ನಾನು, ಇವತ್ತು ನಾವೆಲ್ಲರೂ ಭಾರತೀಯರು. ನೋಡ್ರಿ ಅದ ಪ್ರಶ್ನೆ ಅಲ್ರಿ. ಏನಾಗಿದೆ, ನಾವು ಯಾವುದೇ ಒಂದು ಹೇಳ್ತೀನಿ, ಇವತ್ತು ಕೆಲವೊಂದು ಘಟನೆಗಳಾಗಿದ್ದವಲ್ಲ, ಅದನ್ನ ಭಾಷಾವರ ಅಂತ ನಾವು ಒಂದಕ್ಕೊಂದು ಟ್ಯಾಂಗಲ್ ಮಾಡಬಾರ್ದು. ನಾವು ಯಾವ ಸೀಮಿತ ಇನ್ಸಿಡೆಂಟ್ ಆಗಿದ್ದಲ್ಲ, ಎಸ್ ಯಾರು ಕಾನೂನು ಕೈ ತೆಗೆದುಕೊಳ್ಬಾರ್ದು. ಎಸ್, ಕಾನೂನು ಯಾರಿಗೆ ಕೈ ತೆಗೆದುಕೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ, ಅವ್ರ ಮೇಲೆ ಎಲ್ಲ ರೀತಿ ಕಠಿಣ ಕ್ರಮ ತಗೊಂಡು ಶಿಕ್ಷೆ ಕೊಡ್ರಿ ನೀವು. ಆದ್ರೆ ಅದನ್ನು ಒಂದು ಭಾಷಾ ವಿಷಯವಾಗಿ ಪರಿವರ್ತನೆ ಆಗೋದನ್ನು ನಾವು ಒಪ್ಪಿಸಲ್ಲ. ಹೀಗಾಗಿ ಇಲ್ಲಿ ಇದ್ರ ಬಗ್ಗೆ ಸೀಮಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಅದು ಅವ್ರಿಗೇನು ಶಿಕ್ಷೆ ಆಗ್ಬೇಕು, ಶಿಕ್ಷೆ ವಿಚಾರ ಮಾಡೋಣಂತೆ. ಅದು ಈಗ ನೋಡಿ, ನನ್ನ ಅನುಭವದ ಪ್ರಕಾರ, ನಾನು ಇವತ್ತು ಬೆಳಗಾವಿ ಸಂಸದನಾಗಿ ಹೇಳ್ತೇನೆ. ನನ್ನ ಅನುಭವದ ಪ್ರಕಾರ ಇಲ್ಲಿ ಬೆಳಗಾವಿ ನಗರದಲ್ಲಿ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಒಂದು 15-20 ವರ್ಷದಿಂದ, ಮತ್ತೊಂದು ಕೆಲವು ವರ್ಷಗಳ ಹಿಂದಿತ್ತು, ಒಂದು ಸ್ಪಿರಿಟೆಡ್ ಫೈಟಿಂಗ್ ಇತ್ತು. ಅದು ಯಾವುದೂ ಉಳಿದಿಲ್ಲ. ಇಲ್ಲಿ ಮರಾಠಿಗರು, ಕನ್ನಡಿಗರು, ಅಂತಮ್ರಂಗೆ, ಸಹೋದರಂಗೆ ಇದ್ದಾರೆ. ನಾವು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಣ. ನಾವು ಸಂಘರ್ಷದ ಮಾತು ಬದಲಿ ಇಲ್ಲಿಗಂದು ಬೆಳಗಾವಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಇಂಥವೆಲ್ಲ ಅನುಭವಿಸಿದೆ ನಾ ಹಿಂದೆಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಎಲ್ಲಿ ಘಟನೆ ಆಗಿದ್ದಾರೆ, ಯಾರು ಕಾನೂನು ಕೈ ತಗೊಳ್ತಾರ ಅದನ್ನು ಕಡಿಸೋಣ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ರೀತಿ ಒತ್ತಾಯ ಮಾಡೋಣ. ಇವತ್ತು ಆಲ್ಮೋಸ್ಟ್ ಫೈನಲ್ ಆಗಿದೆ. ಈಗ ನಾನು ಕೇಂದ್ರದಲ್ಲಿ ಅಶ್ವಿನಿ ಅವರಿಗೆ ಮತ್ತು ಜೋಶಿ ಅವರು ಒಂದು ಟೈಮಿಂಗ್ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ 3 ಜನ ಕುಂತು ಡಿಸ್ಕಷನ್ ಮಾಡಿ ಇವತ್ತು ಒಂದು ಏನಾಗಿದೆ, ಒಂದು ಫೈನಲ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಇಲ್ಲಿವರೆಗೆ ವಿಸ್ತರಣೆ ಆಗುವಂಥದ್ದು ಫೈನಲ್ ಆಗಿದೆ. ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲೇನಾದರೂ ಬೆಳಗಾವದಲ್ಲಿ ನೈಟ್ ಲೈನಿಂಗ್ ಇಲ್ಲಿ ಆಗ್ತದೆ, ನೈಟ್ ಹಾಲ್ಟ್ ಇಲ್ಲಿ ಇರ್ತದೆ. ಅದ್ರ ಸಲುವಾಗಿ ಮೇಂಟೆನೆನ್ಸ್ ಸಲುವಾಗಿ ಅದಕ್ಕೇನೊಂದು ಪ್ರೊವಿಷನ್ ಮಾಡಬೇಕು. ಆ ಪ್ರೊವಿಷನ್ ಮಾಡುವಂಥ ಪ್ರಯತ್ನ ನಡೆದಿದೆ. ಅಲ್ಲ ನೋಡಿ ಒಂದು ಸಮಸ್ಯೆ ನೋಡಿ ಇದು ಯಾವುದು ಪ್ರೆಸ್ಟೇಜ್ ನಾವು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತು ಇಲ್ಲಿ ಈ ಭಾಗದಿಂದ ಆರಿಸಿ ಬಂದಿದ್ದೀನಿ. ಈ ಭಾಗದ ಜನರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಆಸೆಗಳಿದ್ದಾವೆ, ಅದು ಫುಲ್ಫಿಲ್ ಮಾಡಲಿಕ್ಕೆ ಎಲ್ಲರ ಕೋಪರೇಷನ್ ತೆಗೆದುಕೊಳ್ಬೇಕಲ್ಲ ಒಬ್ಬ ಜನಪ್ರತಿನಿಧಿಯಾಗಿ. ಅದು ತೊಗೊಂಡಿದ್ದೀನಿ, ಅದಕ್ಕೆ ಅವರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾವು ಪ್ರೆಸ್ಟೇಜ್ ಮಾಡಿಕೊಂಡು ನಾವು ಇದು ಮಾಡುವಂಥದ್ದು ಬೇಕಾಗಿಲ್ಲ ಇದರಲ್ಲಿ. ಅಲ್ಲಲ್ಲ, ಆಯ್ತು ರೀ. ಈಗ ಎಲ್ಲರೂ ಕೂಡ ನಿರ್ಧಾರ ಆಗೈತೆ. ಈಗ ಹುಬ್ಳಿಯಲ್ಲಿ GM ಕೂಡ ಕುಂತು ಮಾತಾಡಿದ ಮೇಲೆ ಅವರು ಒಪ್ಕೊಂಡಿದ್ದಾರೆ. ನಾವಿಲ್ಲಿ ಮೇಂಟೆನೆನ್ಸ್ ಬಗ್ಗೆ ಏನದಲ್ಲ ಅದನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ GM ಅವರು ಒಪ್ಕೊಂಡಿದ್ದಾರೆ. ಅಶ್ವಿನಿ ಇವ್ರು ಭೇಟಿಯಾದಾಗ ಆಯ್ತಪ್ಪ, ಇವತ್ತು ಈ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿ ಇಲ್ಲೇ ನೈಟ್ ಹಾಲ್ಟಿಗೆ ಇಲ್ಲೇ ಒಂದು ಮೇಂಟೆನೆನ್ಸ್ ಸರಿ ಮಾಡಿದ ಆಗ್ತದೆ ಅಂದಾಗ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ನಮ್ಮ ಮುಂದಾಗಿದೆ ಇದು.